ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಕಣ್ಣು ಹಾಯಿಸಿದ ಕಡೆಯೆಲ್ಲ ನೀರೇ ನೀರು. ಭೀಮಿಯ ರೌದ್ರಾವತಾರಕ್ಕೆ 6 ಜಿಲ್ಲೆಗಳು 100 ಹಳ್ಳಿಗಳು ಜಲಾಘಾತಕ್ಕೆ ತುತ್ತಾಗಿವೆ. ವಿಜಯಪುರದಲ್ಲಿ ಅನ್ನ ನೀರು ಸಿಗದೆ ಸಾವಿರಾರು ಜನ ಸಂತ್ರಸ್ತರಾಗಿದ್ದಾರೆ. ಬೀದರ್ನಲ್ಲಿ ತ್ರಿಪುರಾಂತ ಕೆರೆಕಟ್ಟೆ ಒಡೆದು ಅವಾಂತರ ಹೆಗಲೇರಿದೆ. ಟ್ರ್ಯಾಕ್ಟರ್ ಹತ್ತಿ ವಿಜಯೇಂದ್ರ ನೆರೆಯ ನರಳಾಟವನ್ನ ವೀಕ್ಷಿಸಿದ್ರು. ಶಾಂತರೂಪಿಣಿ ಭೀಮೆ ದಸರಾ ಸಂಭ್ರಮವನ್ನೇ ಕಸಿದಿದ್ದಾಳೆ. ಖರ್ಗೆ ಕ್ಷೇತ್ರದ ಕಡಬೂರು ಮುಳುಗೋಗಿದೆ. ಜೇವರ್ಗಿಯ ಕೋಬಾಳಕ್ಕೆ ತೆಪ್ಪವೇ ಆಸರಿಯಾಗಿದೆ. ಶಹಾಬಾದ್ನ ಹೊನಗುಂಟ ಕರೆಂಟ್ ಇಲ್ಲದೆ ಕತ್ತಲ ಬದುಕು ಜಾರಿಬಿಟ್ಟಿದೆ. ಅಫ್ಸಲ್ಪುರದ ಹಾಗರಗುಂಡಗಿ ನೆರೆಗೆ ನಿತ್ರಾಣಗೊಂಡುಬಿಟ್ಟಿದೆ. ನಾಳೆ ಸಿಎಂ ಬರ್ತಿದ್ದಾರೆ. ಮರಣ ಮೃದಂಗ. ತಮಿಳುನಾಡಿನ ಕರೂರಿನಲ್ಲಿ ನಡೆದಿದ್ದು ಅಕ್ಷರಶಃ ಮಾರಣ ಹೋಮ. ವಿಜಯ್ ರ್ಯಾಲಿಯಲ್ಲಿ ಸತ್ತವರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದ್ದು ಆಸ್ಪತ್ರೆಗಳು ಆಕ್ರಂದನದ ಕೇಂದ್ರಗಳಾಗಿವೆ. ಇತ್ತ ಅಣ್ಣಾಮಲೈ ರಾಜಕೀಯ ಜಾಗೃತವಾಗಿದ್ದು ಸ್ಟಾಲಿನ್ಗೆ ಬೆಂಡೆತ್ತಿದ್ದಾರೆ. ನ್ಯಾಯಾಂಗ ತನಿಖೆ ಶುರುವಾಗಿದೆ. ಲೈಟ್ ಆಗಿ ಹೊತ್ತಿಕೊಳ್ತಿದ್ದ ಜನ್ಸಿ ಕಿಚ್ಚಿಗೆ ಸರ್ಕಾರ ಬೆಚ್ಚಿದಂತಿದೆ. ಕಳೆದ 2 ದಿನದಿಂದ ನಡೀತಾ ಇದ್ದ ಹೋರಾಟಕ್ಕೆ ಮಣಿದಿದೆ. ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಮಾಡಿ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಸಿಎಂ ಗೃಹ ಸಚಿವರಿಗೆ ಶಾಸಕ ಪ್ರದೀಪ್ ಈಶ್ವರ್ ಪತ್ರದ ಬೆನ್ನಲ್ಲೇ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಸದ್ದು ಮಾಡಿದೆ. ಸಿದ್ದರಾಮಯ್ಯಗೆ ಪತ್ರ ಬರೆದ ಗುತ್ತಿಗೆದಾರರ ಸಂಘ ಗಂಭೀರ ಆರೋಪ ಮಾಡಿದೆ. ನಿಮ್ಮ ಸರ್ಕಾರದಲ್ಲಿ ಕಮಿಷನ್ ದುಪ್ಪಟ್ಟಾಗಿದೆ ಅಂತ ಹೇಳಿ 80% ದಾಳಿ ನಡೆಸಿದೆ. ಇತ್ತ ಬಿಜೆಪಿ ಮರ್ಯಾದೆ ಇದ್ರೆ ಅಧಿಕಾರ ಬಿಟ್ಟು ತೊಲಗಿ ಅಂತ ಆಗ್ರಹಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.